ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನಾರ್ತ್ ಬ್ರೋ ಚಾನಲ್ಗೆ. ನಾನು ನಿಮ್ಮ ನಾರ್ತ್ ಬ್ರೋ. ಇವತ್ತೇನಪ್ಪ ಅಂದರೆ ಸ್ಮಾರಕಗಳ ನಗರಿ ಬಿಜಾಪುರದಲ್ಲಿರುವಂಥ ಆದಿಲ್ ಶಾಹಿಗಳ ಒಂದು ಭವ್ಯವಾದಂಥ ವಿಶ್ವದ 2ನೇ ದೊಡ್ಡ ಗುಮ್ಮಟವಾದಂಥ ಬಿಜಾಪುರದ ಗೋಲ್ ಗುಮ್ಮಟವನ್ನು ನೋಡೋಕೆ ಬರ್ತಾ ಇದ್ದೀವಿ. ನೋಡೋಣ ಒಂದು ಗೋಲ್ ಗುಮ್ಮಟದಲ್ಲಿರುವಂಥ ರಹಸ್ಯಗಳೇನಪ್ಪ ಅಂತ ಒಂದು ವೀಕ್ಷಣೆ ಮಾಡೋಣ. ಆ ಗೋಲ್ ಗುಮ್ಮಟವನ್ನು ನೀವು ನೋಡೇ ಇರ್ತೀರ, ಆದರೆ ಈ ಒಂದು ಆ್ಯಂಗಲಿಂದ ನೋಡಿರಲ್ಲ ಅಂತ ನನಗೆ ಗೊತ್ತು. ಈ ವಿಡಿಯೋನ ಕೊನೆಯವರೆಗೆ ತಪ್ಪದೆ ನೋಡಿ. ನಿಮಗೆ ಒಂದು ಗೋಲ್ ಗುಮ್ಮಟದ ಅತ್ಯುತ್ತಮವಾದಂಥ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ತಿಳಿಪಡಿಸ್ತೀನಿ. ಈ ವಿಡಿಯೋನ ತಪ್ಪದೆ ನೋಡ್ಬೋದು. ಈ ಒಂದು ಗೋಲ್ ಗುಮ್ಮಟವನ್ನು ನೀವು 400 ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಒಂದು ಮೊಹಮ್ಮದ್ ಆದಿಲ್ ಶಾನ ಒಂದು ಸಮಾಧಿಯಾಗಿದೆ. ಒಂದು ಮೊಹಮ್ಮದ್ ಶಾನ ಆದಿಲ್ ಶಾನ ಸಮಾಧಿಯಲ್ಲಿರುವಂಥ ಒಂದು ಕುರುಹುಗಳನ್ನು ನೋಡೋಣ, ರಹಸ್ಯಗಳನ್ನು ನೋಡೋಣ, ಅಚ್ಚರಿಗಳನ್ನು ನೋಡೋಣ. ಅಲ್ಲಿರುವಂಥ ಒಂದು ಅಚ್ಚರಿಗಳು ಏನಪ್ಪ ಅಂತ ನೀವು ಅದು ಏನಾದರೂ ನೋಡಬೇಕಾದ್ರೆ ಈ ವಿಡಿಯೋನ ತಪ್ಪದೇ ನೋಡಬೇಕಾಗತ್ತೆ. ಸ್ನೇಹಿತರೆ, ನಾನು ಒಂದು ಗೋಲ್ ಗುಂಬಜ್ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ, ನಿಮಗೆ ಒಂದು ಗೋಲ್ ಗುಂಬಜ್ನ ದರ್ಶನ ಮಾಡಿಸ್ತೀನಿ. ನೋಡಪ್ಪ, ಎಲ್ಲರೂ ಆಲ್ಮೋಸ್ಟ್ ಆಗಿ ಗೋಲ್ ಗುಂಬಜ್ ನೋಡಿರ್ತಾರೆ. ಇದರಲ್ಲಿ ಏನು ವಿಶೇಷ ಅಂಬೋದೇನಿಲ್ಲ. ಆದರೆ ನಾನು ತೋರ್ಪಡಿಸುವಂಥ ಪಾರ್ಸ್ಪೆಕ್ಟಿವ್ ಬೇರೆ, ನಾನು ನೋಡುವಂಥ ಒಂದು ಪಾರ್ಸ್ಪೆಕ್ಟಿವ್ ಬೇರೆ. ಆ ಒಂದು ಪಾರ್ಸ್ಪೆಕ್ಟಿವ್ ಮೇಲೆ ಅಂದರೆ ನನ್ನ ಒಂದು ದೃಷ್ಟಿಕೋನದ ಮೇಲೆ ನಾನು ತೋರಿಸ್ತೀನಿ. ನೋಡಿ, ಅದ್ಭುತವಾದಂಥ ಗೋಲ್ ಗುಂಬಜ್ ಆಗಿದೆ. 30 ವರ್ಷಗಳ ಕಾಲ ನಿರ್ಮಾಣ ಮಾಡಿದಂಥ ಒಂದು ಕಟ್ಟಡವಾಗಿದೆ. ಇದು ಓನ್ ಆ್ಯಂಡ್ ಓನ್ಲಿ ಕಟ್ಟಡದಲ್ಲಿ ಏನೆಲ್ಲ ರಹಸ್ಯಗಳಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ನವಿಲು ಸಹ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಗೋಲ್ ಗುಂಬಜ್ ಹೊರಗಡೆ ಇರುವಂಥ ಇದೊಂದು ನವಿಲು ಗುಂಬಜನ್ನು ವೀಕ್ಷಣೆ ಮಾಡೋಣ. ಒಳಗಡೆ ಏನಿದೆ ಎಂಬುದನ್ನು ನೋಡೋಣ. ನಾನು ಒಂದು ಚಿಕ್ಕವನಿದ್ದಾಗ ಬಂದಿದ್ದೆ. ಚಿಕ್ಕವನಿದ್ದಾಗ ಅಂದರೆ ಭಾಳ ಒಂದು 5th ಕ್ಲಾಸ್ ಇರ್ತೀವಲ್ಲಪ್ಪ, ಆ ಟೈಮಲ್ಲಿ ಬಂದಿದ್ದು. ಆ ಟೈಮಲ್ಲಿ ಬಂದಾಗ ಕ್ಯೂರಿಯಾಸಿಟಿ ಇತ್ತು, ಏನಿರುತ್ತೆ ಏನಿಲ್ಲ ಅಂತ. ಆದರೆ ಈಗ ಸ್ವಲ್ಪ ನೋಡೋಕೆ ಬೇರೆ ಅನಿಸುತ್ತೆ. ಈ ರೀತಿ ಎಂಟ್ರೆನ್ಸ್ ಇದೆ. ಈ ರೀತಿ ಎಂಟ್ರೆನ್ಸಿಂದ ನೀವು ಹೋದ್ರೆ ಅಂತೂ ಸಾಕಾದಂಥ ವ್ಯೂ ಸಿಗುತ್ತೆ. ನೀವು ತಕ್ಷಣವಾಗಿ ಗೋಲ್ ಗುಂಬಜ್ ಕಾಣಲ್ಲ. ಯಾವ ರೀತಿ ತಾಜ್ ಮಹಲ್ಗೆ ಒಂದು ಈ ರೀತಿ ಬಿಲ್ಡಿಂಗ್ ಇದೆಯೋ ಆ ರೀತಿ ಗೋಲ್ ಗುಂಬಜ್ಗೂ ಸಹ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ನಂತರನೇ ನಿಮಗೆ ಕಾಣೋದು ಗೋಲ್ ಗುಂಬಜ್. ಇದು ವಿಶ್ವದ 2ನೇ ಅತ್ಯಂತ ದೊಡ್ಡದಾದಂಥ ಗೋಲ್ ಗುಂಬಜ್. ಅಂದರೆ ನೀವು ಸಖತ್ತಾದಂಥ ನೇಚರ್ ಇದೆ ಇಲ್ಲಿ. ಎಲ್ಲ ಲೋಕಲ್ಸ್ಗಳು ಬೆಳಗ್ಗೆ ಬಂದು ಇಲ್ಲಿ ಯೋಗ ಮಾಡ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ. ಅವ್ರಿಗೆ ಭಾಳ ಖುಷಿ ಅನಿಸುತ್ತೆ. ಇಂಥ ನೇಚರ್ ನಡುವೆ ದೊಡ್ಡ ದೊಡ್ಡ ಪಿರಂಗಿಗಳು ಫ್ರೆಂಡ್ಸ್. ನೀವು ನವಿಲಂತರೂ ಕೂಗ್ತಾ ಇದೆ. ನೋಡ್ಬೋದು. ಈ ಒಂದು ಕಟ್ಟಡನ ಕಟ್ಟಕ್ಕೆ ಆಗಿನ ಒಂದು ಸೈನಿಕರುಗಳಿಗೆ ಅಥವಾ ವಾಸ್ತುಶಿಲ್ಪಿಗಾರರಿಗೆ 30 ವರ್ಷ ಬೇಕಾಗಿತ್ತಂತೆ. ಮೊಹಮ್ಮದ್ ಆದಿಲ್ ಶಾಹಿ ಅವರ ಒಂದು ಸಮಾಧಿಗಳು ಈ ಒಂದು ಗೋಲ್ ಗುಂಬಜಲ್ಲಿ ಕಾಣ್ತೀವಿ ನಾವು. ನೀವು ಈ ಒಂದು ನಾರ್ತ್ ಬ್ರೋ, ನಿಮಗೆ ನಾರ್ತ್ ಕರ್ನಾಟಕದಲ್ಲಿರುವಂಥ ಒಂದು ನಗರ, ಸ್ಮಾರಕ ನಗರ. ಆ ಡಿಸ್ಟ್ರಿಕ್ಟ್ ಯಾವುದಪ್ಪ ಅಂದರೆ ಬಿಜಾಪುರ. ಇಲ್ಲಿ ಬಿಜಾಪುರದಲ್ಲಿ ಬಹುಮನಿ ಸುಲ್ತಾನರು ಆಳ್ವಿಕೆ ಮಾಡ್ತಾ ಇದ್ರು. ಅವರು ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕಟ್ಟಿದಂಥ ಕಟ್ಟಡಗಳನ್ನು ನಾವು ಇಲ್ಲಿ ನೋಡ್ಬೋದು. ಆ ಕಟ್ಟಡದಲ್ಲಿ ಅತಿ ಅದ್ಭುತವಾದಂಥ ಕಟ್ಟಡವೇ ಗೋಲ್ ಗುಂಬಜ್ ಆಗಿದೆ. ಗೋಲ್ ಗುಂಬಜ್ಗಿಂತ ಇನ್ನೂ ಹಲವಾರು ಕಟ್ಟಡಗಳನ್ನು ಕಟ್ಟವ್ರೆ. ಆದರೆ ಈ ಕಟ್ಟಡಕ್ಕೆ ಏನಪ್ಪ ಅಂದರೆ ಇದು 400 ವರ್ಷಗಳ ಹಿಂದಿನ ಒಂದು ಕಟ್ಟಡವಾಗಿದೆ. ನೋಡ್ಬೋದು ನೀವು ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ನೀವು. ಈಗ ನಾವು ಗೋಲ್ ಗುಂಬಜ್ ಅಲ್ಲಿ ಇರುವಂತ ಒಂದು ಮೇಲ್ಗಡೆ ಇರುವಂತ ಇದಕ್ಕೆ ಹೋಗ್ತಾ ಇದೀವಿ. ಹೋಗೋಣ ನಡ್ರಿ. ಮತ್ತೆ ಹೋಗ್ಲಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ಮೇಲ್ಗಡೆ ಹೋಗಿದ್ವಿ. ನೋಡ್ಬೋದು ಸ್ನೇಹಿತರೆ, ನೀವು ಈ ರೀತಿ ಒಂದು ಮೆಟ್ಲುಗಳನ್ನು ಹತ್ಕೊಂತ ಹೋದ್ರೆ ಮೇಲ್ಗಡೆ ತಲುಪ್ತೀರಾ. ಅಂದ್ರೆ ಮೆಟ್ಲುಗಳು ಬಹಳಷ್ಟು ಹೈಟ್ ಇವೆ. ನೋಡ್ಬೋದು ನೀವು. ಈಗ ಹಿಂಗೆ ಹೋದ್ರೆ ನೀವು ಗೋಲ್ ಗುಂಬಜ್ ಅಂತ ತಪ್ತೀರಾ. ಇಲ್ಲಿ ಆದ್ರ ಒಂದು ಸೂಚನೆ ಬರೋದವ್ರೆ. ಯಾಕಪ್ಪ ಅಂದ್ರೆ ದಯವಿಟ್ಟು ಇಲ್ಲಿ ಉಗೋಬೇಡಿ ಅಂತ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇಸರಿ ಎಲ್ಲೆಲ್ಲೇ ಉಗುಳಿ ಮತ್ತೆ ಗೋಲ್ ಗುಂಬಜ್ ಕಲರ್ನ ಬದಲಾವಣೆ ಮಾಡ್ತಾರ ಅನ್ನೋ ಒಂದು ಭಯಕ್ಕೆ ಅವರು ಉಗುಳ್ಬೇಡಿ ಅಂತ ಹೇಳವ್ರೆ. ನೋಡಿ, ಆದಷ್ಟು ಶಾಸನಗಳ ಕೆತ್ತಬಿಟ್ಟವ್ರೆ ಇಲ್ಲಿ ಜನಗಳು. ಆ ರೀತಿ ಮಾಡಕ್ ಹೋಗ್ಬೇಡಿ ನೀವು ಬಂದಾಗ. ನೋಡ್ಬೋದು
ನಾನು ಹೇಳಿದೆ ಇಲ್ಲಿ ನೋಡಿ, ಕಣ ಕಣ ಕೇಸರಿನ ಯಾಕೆ ಇಲ್ಲಿ ಹೋಗೋದಾರ ಎಂಬುದು ಗೊತ್ತಾಗುತ್ತೆ ನಿಮ್ಗೆ. ಯಾಕೆ ಯಾವ ರೀತಿ ಸೂಚನೆ ಹಾಕೋರು ಹೋಗುದ ಅನ್ನೋದು ನಿಮ್ಗೆ ಏನು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಎಂತೆಂಥ ಪ್ರಾಚೀನ ಸ್ಮಾರಕಗಳಿವು ಬಿಟ್ಟು ಇಲ್ಲಿ ಬಂದು ಓಡಿದ್ರೆ ಹೆಂಗೆ ನೋಡಿ. ನೋಡಿ ಇದೇ ರೀತಿ ಮೆಟ್ಲುಗಳಿವೆ. ಈ ರೀತಿ ಮೆಟ್ಲು ಹತ್ಕೊಂತ ಹೋದಂತ ಸಂದರ್ಭದಲ್ಲಿ ನೀವು ಮೇಲ್ಗಡೆ ಇರುವಂತ ಗುಂಬಾಸನ್ನ ತಲುಪ್ತೀರ. ಜನಗಳು ಏನ್ ಮಾಡ್ಬೇಡ ಅಂತ ಹೇಳಿದ್ರು ಅದನ್ನೇ ಮಾಡಿರ್ತಾರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ. ಹೋಗ್ತಾ ಇದೀವಿ. ಇದು 2ನೇ ಅಂತಸ್ತು ಅನಿಸುತ್ತೆ, 2ನೇ ಫ್ಲೋರ್. ನೋಡೋಣ ಇನ್ನು ನೋಡೋಣ. ನಾವೀಗ 3ನೇ ಮಹಡಿಗೆ ಬಂದಿದ್ದೀವಿ. ನೀವು ಗಮನಿಸಬಹುದು ಸ್ನೇಹಿತರೆ, ನೋಡಿ ಬಿಜಾಪುರವನ್ನ ಈ ರೀತಿ ಒಂದು ಕಾಣುತ್ತೆ ವ್ಯೂ ಮೇಲ್ಗಡೆದ್ದ. ನೋಡಿ ನವಿಲು ಬಹಳ ಸಾಕ್ಬಿಟ್ಟವ್ರೆ, ನವಿಲುಗಳು ತುಂಬಿಕೊಂಡವೆ ಬಿಜಾಪುರದ ಗೋಲ್ ಗುಮ್ಮಟದ ಸುತ್ತಮುತ್ತ. ನೋಡೋಣ ಇನ್ನು ಮೇಲ್ಗಡೆ ಹೋಗೋಣ. ನೋಡೋಣ ಇನ್ನು 4 ಮಹಡಿಗಳು ಬಾಕಿ ಇದೆ. ಹೋಗ್ತಾ ಇದೀವಿ ಈಗ. ಓಹೋ ಇಲ್ಲಿ ಅತ್ತಿ ಬಂದು ಆಯಾಸ ಆದ್ರೆ ಇಲ್ಲಿ ಬಂದು ಕುಂತ್ಕೊಳ್ಳಿ ಅಂತೇಳಿ ಒಂದು ಚೇರ್ ಮಾಡವ್ರೆ. 10/10 ಇರುವಂತ ಒಂದು ಬೆಂಚ್ ಇದು. ನೋಡಿ ಸುತ್ತಮುತ್ತಲಿಂದ ವ್ಯೂ ಕಾಣುತ್ತೆ. ಆ ವ್ಯೂನ ಇಲ್ಲಿಂದ ಕುಂತು ಗಮನಿಸ್ಬೋದು ಈ ರೀತಿ. ಇದು 4th ಫ್ಲೋರಲ್ಲಿ ಒಂದು ಬೆಂಚ್ ಕೊಡವ್ರೆ. ಈ ಬೆಂಚ್ಗೆ ನಾನು 10/10 ಕೊಡ್ಬೋದು. 10ಕ್ಕೆ 10 ಕೊಡ್ಬೋದು. ಯಾಕಂದ್ರೆ ಈ ರೀತಿ ವ್ಯೂ ವೆದರ್ ಅಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ. ನೋಡ್ರಿ ಇನ್ನು ಮೇಲ್ಗಡೆ ಹೋಗೋಣ. ಬಗ್ಗೆ ನಡಿಬೇಕು ಫ್ರೆಂಡ್ಸ್. ಇಲ್ಲಿ ಎಲ್ಲ ವರ್ಕ್ಶಾಪ್ ಆಗೋದು ಫ್ರೆಂಡ್ಸ್. ಎಲ್ಲ ಕಡೆ ಎಲ್ಲ ಗಲೀಜ್ ಮಾಡವ್ರೆ. ಸುತ್ತಮುತ್ತ ಎಲ್ಲ ಕಣದಲ್ಲಿ ಕೇಸರಿ ಮಂದಿಗಳೇ ಬಂದು ಮಾಡವ್ರೆ. ನೋಡಿ ಯಾವ ರೀತಿ ಇದೆ ಇಲ್ಲಿ. ಬಂತು ಅನ್ಸುತ್ತೆ. ನೋಡ್ಬೋದು ನೀವು ಒಂದು ಗುಂಬಾಸ್ನ ಎಂಟ್ರೆನ್ಸ್ ಕೊಡ್ತಾ ಇದ್ದಾರೆ. ನೋಡ್ಬೋದು ಫ್ರೆಂಡ್ಸ್ ನೀವು. ಮಕ್ಕಳು ಫ್ರೆಂಡ್ಸ್ ಹೋಗಿ ಅಂತ ಹೇಳಿ ಭಯ ಬರಂಗ್ ಮಾಡ್ತಾವ್ರೆ. ಅದ್ಭುತವಾಗಿದೆ. 10/10 ಅಂತ ಬೆಂಚ್ ಕೊಡ್ಬೋದು. ಇಲ್ಲಿ ನೋಡಿ ಯಾವ ರೀತಿ ಭಾಷೆ ಕೇಳ್ತಾ ಇದೆ, ಸೌಂಡ್ ಕೇಳ್ತಾ ಇದೆ ನೋಡಿ. ಆ ಕಡೆ ಮಾತಾಡ್ತಾವ್ರೆ ಸ್ಟ್ರೇಟ್ ಆಗಿ, ನಮ್ಗೆ ಇಲ್ಲಿ ಕೇಳ್ತಾ ಇದೆ. ನನ್ನ ಬ್ಯಾಕ್ ಸೈಡ್ ಕೇಳ್ತಾ ಇದೆ. ಅದ್ಭುತವಾದಂತ ಒಂದು ಗೋಲ್ ಗುಂಬಜನ್ನ ನಾವು ಗಮನಿಸ್ತಿರ್ಬೋದು. ಇಲ್ಲಿ ಕೂಗಿದ್ರೆ ಎಲ್ಲಿ ಕೇಳುತ್ತೆ. ನಾವೇನಾದ್ರೂ ಕೂಗೋಣ. ನಮ್ಮ ಒಂದು ಜೈ ಉತ್ತರ ಕರ್ನಾಟಕ. ಇದು ಆಕ್ಚುಲಿ ಚೆನ್ನಾಗಿರೋದು. ಜೈ ಕರ್ನಾಟಕ. ಏನ್ ಅದ್ಭುತವಾದಂತ ಸೌಂಡ್ ಫ್ರೆಂಡ್ಸ್. ಇಲ್ಲಿಂದ ನೋಡಿ ನೀವು ಬೆಳಕು ಬೀಳ್ತಾ ಇದೆ. ಈ ಕಡೆಯಿಂದ ನಾನು ಕ್ಲಿಯರ್ ಆಗಿ ಕಾಣ್ತೀನಿ ಅನ್ಸುತ್ತೆ. ನೋಡ್ಬೋದು ಸ್ನೇಹಿತರೆ. ಇಲ್ಲಿಂದ ನಾವು ಏನಾದ್ರೂ ಕೂಗೋಣ. ನಮ್ಮ ಒಂದು ಉತ್ತರ ಕರ್ನಾಟಕ ಅಥವಾ ಕರ್ನಾಟಕ ನಮ್ಮ ಇಂಡಿಯಾದ ಬಗ್ಗೆ ಏನಾದ್ರೂ ಕೂಗೋಣ. ಹೋಗಿ ನೋಡೋಣ ಸೌಂಡ್ ಯಾವ ರೀತಿ ಬರುತ್ತೆ ಅಂತ ವೀಕ್ಷಣೆ ಮಾಡೋಣ ಬನ್ನಿ. ಯಾವ ರೀತಿ ಹುಡ್ತಾವ್ರೆ ಸ್ನೇಹಿತರೆ ಇಲ್ಲಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿದ್ದ ನಿಮ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾರ್ತ್ ಬ್ರೋ. ವೆಲ್ಕಮ್ ಬ್ಯಾಕ್ ಟು ದಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ.
ಇವತ್ತು ನಾವು ಸ್ಮಾರಕಗಳ ನಗರಿ ವಿಜಯಪುರಕ್ಕೆ ಬಂದಿದ್ದೀವಿ. ಆ ವಿಜಯಪುರದಲ್ಲಿರುವಂಥ ವಿಶ್ವದ ಅತಿ ದೊಡ್ಡ ಗೋಲ್ ಗುಂಬಾಜ್, ಎರಡನೇ ಅತಿ ದೊಡ್ಡ ಗೋಲ್ ಗುಂಬಾಜ್ ನೋಡ್ತಾ ಇದ್ದೀವಿ ಸ್ನೇಹಿತರೆ. ನೀವು ಈ ಒಂದು ಗೋಲ್ ಗುಂಬಾಜ್ನ ಗಮನಿಸಬಹುದು. ಯಾವ ರೀತಿ ಕೇಳಿಸ್ತಾ ಇದೆ ಗೊತ್ತಾಗ ನಿಮ್ಗೆ? ಅಲ್ಲಿ ಮಾತಾಡಿದ್ರೆ ಇಲ್ಲಿ ಕೇಳಿಸುತ್ತೆ, ಅರೆ ಈ ಕಡೆ ಮಾತಾಡಿದ್ರೆ ಆ ಕಡೆ ಕೇಳಿಸುತ್ತೆ ನೋಡಿ. ಆಗಿನ ಒಂದು ವಾಸ್ತುಶಿಲ್ಪ ಯಾವ ರೀತಿ ಇರ್ಬೋದು. ಈಗಿನ ಬಿಲ್ಡಿಂಗ್ಗಳು ಒಂದು 10-15 ವರ್ಷಕ್ಕೆ ಬಿದ್ದು ಹೋಗ್ತವೆ, ಆದರೆ ಇದು 400 ವರ್ಷಗಳ ಹಳೆಯ ಒಂದು ಸ್ಮಾರಕ. ಇದನ್ನ ಏನಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 30 years ಅವ್ರಿಗೆ ಕಟ್ಟವ್ರೆ. ಮತ್ತೇನು ದೊಡ್ಡ ಇದು ಬಿಲ್ಡಿಂಗ್ ಏನಲ್ಲ, ಸಮಾಧಿ ಇದು. ಇದೆಲ್ಲ ಮೊದಲೆಲ್ಲ ಬಹಳ ಸಲ ಕೇಳಿಸುತ್ತದಂತೆ ಸೌಂಡು, ಆದರೆ ಈಗ ಕಾಲಕ್ರಮೇಣ ಸ್ವಲ್ಪ ಅದರ ಒಂದು ಕ್ಷೀಣನೆ ಆಗಿದೆ. ಸೌಂಡ್ ಬಹಳಷ್ಟು ಸಾರಿ ಕೇಳ್ತಾ ಇಲ್ಲ. ಒಂದು ಮೊದಲೆಲ್ಲ 7 time ಕೇಳಿಸ್ತಿತ್ತು ಅನ್ನೋ ಒಂದು ನಾನು ಸಹ ಕೇಳಿದ್ದೀನಿ. ಚಿಕ್ಕವನಿದ್ದಾಗ ಒಂದೊಂದು ಸಮಯದಲ್ಲಿ ನೋಡಿದ್ದೀನಿ, ಆದರೆ ಈಗೆಲ್ಲ ಅವೆಲ್ಲ ಹಾಳಾಗೋಗಿದೆ. ಯಾಕಂದರೆ ಟೈಮ್ ಸಖತ್ತಾದಂತ ಒಂದು ಗುಂಬಾಜ್ ಫ್ರೆಂಡ್ಸ್ ಇದ. ಇದೇ ದಾರಿ ನಮ್ಮ ಒಂದು. ಹಲೋ ನಮಸ್ಕಾರ ಸ್ನೇಹಿತರೆ. ಯಾವ ರೀತಿ ಕೇಳುತ್ತದೆ? ಜೈ ಉತ್ತರ ಕರ್ನಾಟಕ. ಜೈ RCB ಅಂತ ಕೂಡ ಅಂತವ್ರೆ. ಈ ಸಲ ಕಪ್ ನಮ್ದೇ. ಅವರ ಕ್ರೇಸ್ ಹಾಗೆ ಇರುತ್ತೆ. ಫ್ರೆಂಡ್ಸ್, ಈಗ ನಾನು ಯಾವ ಕಡೆಯಿಂದ ಹೋಗ್ತಿದ್ದೀನೋ, ಎಂಟ್ರೆನ್ಸ್ ಆ ಕಡೆ ಇದೀನೋ ಎಕ್ಸಿಟ್ ಆ ಕಡೆ ಇದೀನೋ ಗೊತ್ತಾನೆ ಆಗ್ತಾ ಇಲ್ಲ. ಸರಿ ಅಷ್ಟೇ, ಆ ಒಂದು ರಸ್ತೆ ಮೂಲಕ ಹೋಗ್ತಾ ಇದೀವಿ ನಾವು. ಈ ರೀತಿ ಒಂದು ವ್ಯೂ ಕಾಣುತ್ತೆ. ತಾತ ಇದು ನೋಡಿ ಏನನ್ಸ್ತದ ಈ ಗೋಲ್ ಗುಂಬಜ್ ಹೌದ್ರಿ? ಹೆಂಗ ಒಳ ಸೌಂಡ್ ಹೋಯ್ದ್ರನ್ರಿ? ಮೈಸೂರು ಹೌದ್ರಿ. ಬಹಳ ಸಲ ಬಂದಿರಿ ಹಂಗಾದ್ರೆ? ಹೌದ್ರಿ, ಬಿಜಾಪುರ ರೀ ನಿಮ್ದು. ಬಾರಿ ಕಾಣತ್ರಿ ಈ ಕಡ್ಲಿದ್ದ ಎಲ್ಲ ನೋಡ್ತಕ್ಕಂಥದ್ರಿ. ಇದು ಒಂದು ನೋಡಿ ಹೋಗೈತಿ ಮಸೂತಿ ಒಂದು. ಓಕೆ ರೀ, ಇದೊಂದು ನೋಡು, ಅದೊಂದು ನೋಡು. ಹಾ ರೀ. ಆಗಿನ ಕಾಲಕ್ಕೆ ಹೆಂಗ್ ಸಿಟ್ರಿ ಬಂದು ನೋಡ್ತಾ ಇವೆಲ್ಲ. ಇದ್ರಂತದ ಅಲ್ಲೊಂದು ಆಗೋದಿತ್ತು. ಇನ್ನು ನಾಲ್ಕಿದ್ದಲ್ಲಿ ಏರ್ತಾನಂತೀವಿ ಆತನ ಯಾವ್ದು ಬಸವೇಶ್ವರ ಚೌಕಲಿದ್ದ ಒಳಗದಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅದ ಅಷ್ಟಕ್ಕೆ ನಿಂದ್ರಿಸ್ಯಾನ. ಇವು ಅಣ್ಣ ತಮ್ಮ, ಇವರು ಅವ್ರ ಅಣ್ಣ ತಮ್ಮರು. ಇದಕ್ಕಿನ ಫಲ ಅವ ಕಡ್ತಾನ ಅಂತೇಳಿ ಅವನ ಇವೆಲ್ಲ ಇವ್ ಕಡದ್ರಲ್ಲಿ ಒಳಗ್ ಗದ್ದಿಗೆ ಹೌದೌದು. ನೋಡ್ದತ್ತ ಈಗಿನ ಕಾಲದ್ದು ಒಂದ್ 10-15 ವರ್ಷಕ್ಕೆ ಬಿದ್ಬಿಡ್ತಾವ. 400 ವರ್ಷ ಆಯ್ತಿದ್ದು. ಇದು ಸಿಮೆಂಟ್, ಇದು ಗಚ್ಚ. ಹೌದು, ಗಚ್ಚ ಖರ್ಚು ಬಲ್ಲ. ಗಚ್ಚ ಅಂದ್ರ ಸಿಮೆಂಟು, ಉಸುಗ, ಸುಣ್ಣ ಇಂಥವ್ ಹಾಕಿ ಮೊದಲ ಎತ್ತ ತುಳಸಿಯಾಡಿ ಹದ ಮಾಡಿ. ಈಗ ಮೊದಲ್ ನಾವ್ ಹೆಂಗ ಈಗ ಅಗಸಿ ಇಂಜ್ರ ಮಣ್ಣಾಗ ಹಾಕಿ ಕಚ ತುಪ್ಪದ್ ಮಾಡ್ತಿದ್ದೇವಲ್ಲ, ಆ ಸೇಮ್ ಇದು. ಎತ್ತಲೆ ತುಳಿಸಿ ಹದ ಮಾಡಿ 8 ದಿನ ಗಟ್ಲೆ ಹದ ಮಾಡಿ ಕಟ್ಟ್ಯಾರ. ಈಗಿನ ಕಾಲದ ಯಾಕೆ 400 ವರ್ಷ ಆಯ್ತು. ಏನೇನೇನೇನ ಸಮಸ್ಯೆ ಇಲ್ಲ. ಈ ಗೌರ್ಮೆಂಟ್ ಆಯ್ತದು, ಲಾಭ ಆಯ್ತಲ್ಲ. ಹೌದೌದು, ನೋಡಬಹುದು ಸ್ನೇಹಿತರೆ. ನಮ್ಮ ತಾತವ್ರು ಏನ್ ಹೇಳಿದ್ರು ಅಂತ ನೋಡ್ಬೋದು. ಈಗಿನ ಕಾಲದ ಸ್ಮಾರಕಗಳು ಅಷ್ಟೆಲ್ಲ ಉಳಿಯಲ್ಲ. ಇದು ಓಲ್ಡ್ ಸ್ಮಾರಕ ಆದ್ರಿಂದ ಇಷ್ಟು ವರ್ಷಗಳ ಕಾಲ ಉಳಿದಿದೆ. ಬರೀ ಇದ್ರಂತದ ಇನ್ನೊಂದು ಕಟ್ಬೇಕು ಮಾಡಿದ್ರಂತೆ. ಆದಿಲ್ ಶಾ ಅವರ
ಮೊಹಮ್ಮದ್ ಆದಿಲ್ ಶಾ ಅವರ ಏನಪ್ಪಾ ಬ್ರದರ್ ಅವರು. ಇದಕ್ಕಿಂತ ದೊಡ್ಡದಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಸಂಹಾರ ಮಾಡಿದ್ರು, ಕೊಲೆ ಮಾಡಿದ್ರು ಅಂತ ತರ ಏನೋ ಗೊತ್ತಿಲ್ಲ, ಇರ್ಬೋದು. ನೋಡಿ, ಆಗಿನ ಕಾಲದ ಒಂದು ಸ್ಮಾರಕನ ನೀವು ಗಮನಿಸ್ತಿದ್ದೀರಾ. ಫ್ರೆಂಡ್ಸ್, ಇಲ್ಲಿದ್ದ ನೋಡಿದ್ರೆ ಏನೋ ಚಲಿಸ್ತಾ ಇದೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಇದು ನೋಡಿ, ಮೋಡಗಳು ಚಲಿಸ್ತಾ ಇದೆ. ಆದ್ರೆ ನಾನು ಇಲ್ಲಿದ್ದ ನೋಡಿದ ತಕ್ಷಣ ಅಚಾನಕ್ ಇದೇ ಇಲ್ಲೇ ಚಲಿಸ್ತಾ ಇದ್ ಬಿಡಪ್ಪ ಅನ್ಸ್ಬಿಡ್ತು. ಯಾವ ರೀತಿ ಮೋಡ ಚಲಿಸ್ತಿರೋ ವಾತಾವರಣದ ನಡುವೆ ಈ ಒಂದು ಗೋಲ್ ಗುಂಬಜ್ನ ಅಂತಿಸ್ತಾ ನೋಡ್ತಾ ಇದ್ದೀವಿ ನೀವು. ನೋಡಿ, ಆದ್ರೆ ಬಂದ ಸಂದರ್ಭದಲ್ಲಿ ಇಲ್ಲಿ ಏನು ಹಾಳು ಮಾಡಕ್ ಹೋಗ್ಬೇಡಿ. ನಿಮ್ಮ ಕಣದಲ್ಲಿ ಕೇಸರಿ ಆಗಿರ್ಬೋದು, ಯಾವುದೇ ಬಾಟಲ್ ಗಿಟಲ್ ತಂದು ಹಾಕ್ಬೇಡಿ ಇಲ್ಲಿ. ಯಾಕಂದ್ರೆ ಒಂದು ಪ್ರಾಚೀನ ಸ್ಮಾರಕ ಆಗಿದೆ, ಇದನ್ನ ಉಳಿಸ್ಬೇಕಾಗುತ್ತೆ. ನೋಡಿ, ಅದ್ಭುತವಾದಂತ ಸ್ಮಾರಕ. ಸಿಮೆಂಟ್ ಇಲ್ಲ ಅಂತೂ ಆಗಿಲ್ಲ ಫ್ರೆಂಡ್ಸ್. ಮಿಕ್ಸ್ ಇರುವಂತ ನಮ್ಮ ತಾತ ಹೇಳಿದ ಪ್ರಕಾರ ಎಲ್ಲ ಸುಣ್ಣ ಎಲ್ಲ ಅಂಶಗಳ ಮಿಕ್ಸ್ ಆಗಿ ಕಟ್ಟಿರುವಂತದ್ದು. ಅದ್ಭುತವಾದಂತ ವಿಡಿಯೋಗಳಿದ್ವು. ಈ ಸೆಕ್ಯೂರಿಟಿ ಏನಿದೆ ಅವ್ರನ್ನ ಡೀಟ್ ಮಾಡ್ಬಿಟ್ರೆ ಬನ್ನಿ. ನೋಡ್ಬೋದು ಸ್ನೇಹಿತರೆ ನೀವು. ನಮಸ್ಕಾರ ಸ್ನೇಹಿತರೆ, ನೀವು ಗಮನಿಸ್ತಿರ್ಬೋದು, ನೀವು ಗೋಲ್ ಗುಮ್ಮಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಪುರಾತತ್ವ ಸಂಗ್ರಹಾಲಯವನ್ನು, ವಾಸ್ತು ಸಂಗ್ರಹಾಲಯವನ್ನು ಗಮನಿಸಿಯೇ ಹೋಗ್ಬೇಕಾಗುತ್ತೆ. ಯಾಕಂದರೆ ಇದರ ತದನಂತರನೇ ಈ ಒಂದು ಗೋಲ್ ಗುಂಬಜ್ ನಿಮಗೆ ಕಾಣುತ್ತೆ. ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಬಹುಮನಿ ಸುಲ್ತಾನರ ಒಂದು ಬಳಸಿದಂಥ ವಸ್ತುಗಳನ್ನು, ಅವರ ಒಂದು ಏನಪ್ಪ ವೀರಗಾಥೆಯನ್ನು ತೋರಿಸುವಂಥ ಒಂದು ಅಂಶಗಳನ್ನು ನಾವು ಗಮನಿಸ್ಬೋದು. ನೀವು ಹೊರಗಡೆಯಿಂದ ಗಮನಿಸ್ತಾ ಇದ್ದೀರಾ, ಇಲ್ಲಿ ನೋಡಿ ಪಿರಂಗಿಗಳು, ದೊಡ್ಡ ದೊಡ್ಡ ಪಿರಂಗಿಗಳೆಲ್ಲ ಕಾಣ್ತವೆ. ಈಗ ಹೋಗ್ತಾ ಇದ್ದೀನಿ, ಅತಿ ದೊಡ್ಡ ಪಿರಂಗಿಗಳು ಇಲ್ಲಿ ನಿಮಗೆ ಕಾಣಸಿಗ್ತವೆ. ನೋಡಿ, ಇದೇ ಒಂದು ಪಿರಂಗಿಗಳ ಸಮೇತವಾಗಿ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಏನಪ್ಪಾ ಬಹುಮನಿ ಸುಲ್ತಾನರ ಸಾಮ್ರಾಜ್ಯ ಇದೇ ಒಂದು ಪಿರಂಗಿಗಳಿಂದ ಯುದ್ಧ ಮಾಡ್ತಿದ್ರು ಅಂತ ಅನಿಸುತ್ತೆ. ನೋಡಿ, ಎಂತ ಒಂದು ದೊಡ್ಡ ಪಿರಂಗಿಗಳನ್ನ ನಾವು ಗಮನಿಸಿದ್ದೀವಿ. ನೋಡಿ, ಚಿಕ್ಕದಾದ ಪಿರಂಗಿ ಸಹ ನೀವು ಗಮನಿಸ್ತಿದ್ದೀರಾ ಸ್ನೇಹಿತರೆ. ಈ ಒಂದು ಚಿಕ್ಕ ಪಿರಂಗಿಯಿಂದ ಸಹ ಆಗಿನ ಕಾಲದಲ್ಲಿ ಯುದ್ಧ ಮಾಡ್ತಾ ಇರುವಂತಹ ಅಂಶವನ್ನು ನಾವು ಗಮನಿಸಬಹುದು. ಅದರ ಮೇಲೆ ಲಿಪಿಗಳು ಸಹ ಇವೆ. ಉರ್ದು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ನನಗೂ ಉರ್ದು ಬರಲ್ಲ. ಅವರು ಬಳಸಿ ಬೀಸಾಡಿದಂತ ಒಂದು ಕಲ್ಲುಗಳು ಯಾವ ರೀತಿ ಕಾಣ ಸಿಗುತ್ತೆ ಅಂತ. ಒಳಗಡೆ ಏನೆಲ್ಲ ಇದೆ ಅಂಶ ಅಂತ ಗಮನಿಸೋಣ ಬನ್ನಿ ಸ್ನೇಹಿತರೆ. ನೀವೇನು ಗಮನಿಸ್ತಾ ಇದ್ದೀರಾ, ಒಂದು ಬಿಜಾಪುರದ ಗೋಲ್ ಗುಮ್ಮಟದ ಮುಂದೆ ಇರುವಂತ ವಸ್ತು ಸಂಗ್ರಹಾಲಯದಲ್ಲಿರುವಂತ ಮಣ್ಣಿನ ಆನೆ ಗಮನಿಸ್ತಿದ್ದೀರ ನೀವು. ಸ್ನೇಹಿತರೆ, ನೀವು ಗಮನಿಸಬಹುದು, ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಒಂದು ಬಹುಮನಿ ಸುಲ್ತಾನರು ಬಳಸಿದಂಥ ಸ್ಮಾರಕಗಳಾಗಿರ್ಬೋದು, ಖಡ್ಗಗಳಾಗಿರ್ಬೋದು, ಆಯುಧಗಳಾಗಿರ್ಬೋದು, ಹಲವಾರು ಸ್ಮಾರಕಗಳನ್ನ ನಾವು ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಕಾಣ್ತೀವಿ. ಅವರು ಬಳಸಿದಂಥ ಹಲವಾರು ವಸ್ತುಗಳು ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ನಾವು ಗಮನಿಸಬಹುದು. ಈ ಎಲ್ಲ ವಸ್ತು ಸಂಗ್ರಹಾಲಯದಲ್ಲಿ ನಾವು ಈ ಒಂದು ಕಾಣ್ತೀವಿ. ನೋಡೋಣ, ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಬರ್ಬೇಕಾದ್ರೆ ಇದಕ್ಕೂ 5 ರೂಪೀಸ್ ಫೀಸ್ ಇರುತ್ತೆ. ನೀವು ಹೊರಗಡೆ ಬರ್ಬೇಕಾದ್ರೆ ಕೌಂಟ್ರಲ್ಲಿ ಈ ಒಂದು ವಸ್ತು ಸಂಗ್ರಹಾಲಯದ ಅಮೌಂಟನ್ನು ಸೇರಿಸಿ ತೊಗೊಂಡ್ರೆ 25 ರೂಪೀಸಲ್ಲಿ ಈ ಒಂದು ವಸ್ತು ಸಂಗ್ರಹಾಲಯ ಮತ್ತು ಗೋಲ್ ಗುಂಬಜನ್ನು ನೋಡ್ಬೋದು. ಸಪ್ರೇಟ್ ಅಂದರೆ ಇದಕ್ಕೆ 5 ರೂಪೀಸ್ ಇರುತ್ತೆ, ಹಿಂದ್ಗಡೆ 20 ರೂಪೀಸ್ ಇರುತ್ತೆ. ನೋಡೋಣ, ಈ ಒಂದು ವಸ್ತು ಸಂಗ್ರಹಾಲಯ ಈ ರೀತಿ ಒಳಗಡೆ ಇದೆ, ಒಂದು ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ಹಲೋ ಸ್ನೇಹಿತರೆ, ನೋಡಿದ್ರಲ್ಲ ಗೋಲ್ ಗುಂಬಾಜ್ನ ಒಂದು ವಾತಾವರಣ ಯಾವ ರೀತಿ ಇದೆ, ಈ ಒಂದು ಸ್ಮಾರಕ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆಲ್ಲರಿಗೂ ತೋರಿಸಿದೆ. ನೋಡೋಣ, ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಅದ್ಭುತವಾದಂಥ ಸ್ಮಾರಕಗಳಾಗಿರ್ಬೋದು, ಇತಿಹಾಸ ಅಂಶಗಳಾಗಿರ್ಬೋದು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದ ಮುಖಾಂತರ ಸಿಗೋಣ. ಹೀಗೆ ನಿಮ್ಮ ಒಂದು ಸಪೋರ್ಟ್ ಕೊಡ್ತಾ ಇರಿ, ನಿಮ್ಮ ಒಂದು ಬೆಂಬಲ ನಮಗೆ ಭಾಳ ಮುಖ್ಯವಾಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ತಾ ಒಂದು ಚಿಕ್ಕದಾದಂಥ ಒಂದು ಪುಟ್ಟ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಲವ್ ಯು ಗಾಯ್ಸ್. ಬಾಯ್.